ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. 5ರಿಂದ 50 40ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 40. ಅಗ್ನಶ್ಚಾಶ್ರದ್ಧಧಾನಶ್ಚ ಸಂಶಯಾತ್ಮ ವಿನಶ್ಯತಿ ನಾಯಂ ಲೋಕೋಸ್ತಿ ನಾ ಪರೋ ನಾ ಸುಖಂ ಸಂಶಯಾತ್ಮನಃ. ಅನುವಾದ: ವಿವೇಕಹೀನನು, ಶ್ರದ್ಧಾರಹಿತನು ಮತ್ತು ಸಂಶಯಯುಕ್ತನಾದ ಮನುಷ್ಯನು ಪರಮಾರ್ಥದಿಂದ ಅವಶ್ಯವಾಗಿ ಭ್ರಷ್ಟನಾಗಿ ಹೋಗುತ್ತಾನೆ. ಇಂತಹ ಸಂಶಯವುಳ್ಳ ಮನುಷ್ಯನಿಗೆ ಇಹಲೋಕವೂ ಇಲ್ಲ, ಪರಲೋಕವೂ ಇಲ್ಲ ಮತ್ತು ಸುಖವೂ ಇಲ್ಲ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿವರೆಗೂ ಭಗವಂತ ಶ್ರದ್ಧಾವಂತನಿಗೆ ಜ್ಞಾನದ ಪ್ರಾಪ್ತಿಯಾಗತ್ತೆ ಮತ್ತು ಆ ಜ್ಞಾನದಿಂದ ಪರಮಶಾಂತಿಯ ಪ್ರಾಪ್ತಿಯನ್ನ ಪಡ್ಕೊಳ್ಬಹುದು ಅಂತ ತಿಳಿಸಿ, ಈಗ ಶ್ರದ್ಧೆ ಮತ್ತೆ ವಿವೇಕಹೀನನಾಗಿರುವಂತಹ ಸಂಶಯಾತ್ಮನ ನಿಂದನೆ ಮಾಡ್ತಾನೆ. ಈಗ ಶ್ರದ್ಧೆ ಯಾರಿಗಿರೋದಿಲ್ವೋ ಮತ್ತೆ ವಿವೇಕಹೀನರಾಗಿರ್ತಾರೋ ಮತ್ತೆ ಸಂಶಯ ಕೂಡ ಅವರಲ್ಲಿರುತ್ತೆ, ಅವರ ನಿಂದನೆಯನ್ನ ಭಗವಂತ ಮಾಡ್ತಾನೆ. ಈಗ ಯಾರಿಗೆ ಶ್ರದ್ಧೆ ಇರುತ್ತೋ ಅವ್ರಿಗೆ ಏನೆಲ್ಲ ಸಿಗುತ್ತೆ, ಅವ್ರು ಹೇಗೆ ಜ್ಞಾನವನ್ನು ಪಡ್ಕೊಂಡ್ರೆ ಏನಾಗುತ್ತೆ, ಮತ್ತು ಜ್ಞಾನದಿಂದ ಪರಮಶಾಂತಿಯನ್ನು ಕೂಡ ನಾವು ಪಡ್ಕೊಳ್ಬೋದು ಅಂತೆಲ್ಲ ಹೇಳ್ದ. ಈಗ ಯಾರು ಶ್ರದ್ಧೆ ಇರೋದಿಲ್ವೋ, ಅಶ್ರದ್ಧೆ ಇರುವಂಥವ್ರು ಮತ್ತು ವಿವೇಕಹೀನರು, ಸಂಶಯ ಇರುತ್ತಲ್ಲ ಅಂಥವರ ನಿಂದನೆಯನ್ನು ಕೂಡ ಮಾಡ್ತಾ ಇದ್ದಾನೆ ಭಗವಂತ. ಈ ಶ್ಲೋಕದಲ್ಲಿ ಹೇಳ್ತಾನೆ, ವಿವೇಕಹೀನನು, ಶ್ರದ್ಧಾರಹಿತನು ಮತ್ತು ಸಂಶಯಯುಕ್ತನಾದಂತಹ ಮನುಷ್ಯ ಪರಮಾರ್ಥದಿಂದ ಅವಶ್ಯಕವಾಗಿ ಭ್ರಷ್ಟನಾಗಿ ಹೋಗ್ತಾನೆ. ಈ ರೀತಿ ಸಂಶಯ ಇರುವಂತಹ ಮನುಷ್ಯನಿಗೆ ಇಹಲೋಕನೂ ಇಲ್ಲ, ಪರಲೋಕನೂ ಇಲ್ಲ ಮತ್ತೆ ಸುಖ ಕೂಡ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಪ್ರಶ್ನೆಗಳೇನು ಅಂತ ತಿಳ್ಕೊಳ್ಳೋಣ. ಅಗ್ನಃ ಮತ್ತೆ ಅಶ್ರದ್ಧಧಾನಃ ಈ ಎರಡು ವಿಶೇಷಣದ ಜೊತೆ ಸಂಶಯಾತ್ಮ ಅನ್ನುವಂಥ ಪದ ಎಂತಹ ಮನುಷ್ಯನ ಬಗ್ಗೆ ಹೇಳ್ತಾ ಇರೋದು, ಮತ್ತೆ ಅವನು ಪರಮಾರ್ಥದಿಂದ ಅವಶ್ಯಕವಾಗಿ ಭ್ರಷ್ಟನಾಗಿ ಹೋಗ್ತಾನೆ ಅಂತ ಹೇಳ್ತಾ ಇದ್ದಾರಲ್ಲ, ಈ ಮಾತಿನ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಸತ್ಯ ಮತ್ತೆ ಅಸತ್ಯ, ಆತ್ಮ ಅನಾತ್ಮ ಈ ಪದಾರ್ಥಗಳ ವಿವೇಚನೆ ಮಾಡುವಂತಹ ಶಕ್ತಿ ಇಲ್ಲದೆ ಇರುವ ಕಾರಣದಿಂದ ಕರ್ತವ್ಯ ಅಕರ್ತವ್ಯ, ಕರ್ತವ್ಯ ಅಂತಂದ್ರೆ ಯಾವುದು, ಅಕರ್ತವ್ಯ ಅಂತಂದ್ರೆ ಯಾವುದು ಅಥವಾ ಏನು, ಇದರ ನಿರ್ಣಯವನ್ನ ಮಾಡದೇ ಇರುವಂತಹ ವಿವೇಕ ಜ್ಞಾನ ರಹಿತ ಮನುಷ್ಯನ ವಾಚಕವಾಗಿ ಇಲ್ಲಿ ಅಗ್ನಃ ಅನ್ನುವಂಥ ಪದ ಇದೆ. ಈಗ ಇಲ್ಲಿ ಅಗ್ನಃ ಅಂತಂದ್ರೆ ಯಾರ ಬಗ್ಗೆ ಹೇಳ್ತಾ ಇರೋದು ಅಂತ ಗೊತ್ತಾಯ್ತಾ? ಅಂದ್ರೆ ಅಜ್ಞಾನ ಇರುವಂಥವನು ಅಂತ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಆತ್ಮ ಅಂದ್ರೆ ಏನು, ಅನಾತ್ಮ ಅಂತಂದ್ರೆ ಏನು, ಈ ವಿವೇಚನೆ ಮಾಡುವಂಥ ಶಕ್ತಿನೇ ಇಲ್ಲದೆ ಇರೋದ್ರಿಂದ ಅಕರ್ತವ್ಯ ಅಂದ್ರೆ ಏನು, ಕರ್ತವ್ಯ ಏನು, ಯಾವುದೂ ಗೊತ್ತಾಗಲ್ಲ ಅವನಿಗೆ. ಆ ರೀತಿ ವಿವೇಕ ಜ್ಞಾನರಹಿತನಾಗಿರುವಂಥ ಮನುಷ್ಯನ ಬಗ್ಗೆ ಹೇಳೋದಕ್ಕೆ ಇಲ್ಲಿ ಅಗ್ನಃ ಅನ್ನುವಂಥ ಪದವನ್ನು ಹೇಳಿದ್ದಾರೆ. ಮತ್ತೆ ದೇವರು ಮತ್ತೆ ಪರಲೋಕದಲ್ಲಿ ಅದರ ಪ್ರಾಪ್ತಿಯ ಉಪಾಯಗಳನ್ನು ತಿಳಿಸ್ತಾರಲ್ಲ. ಅಂದ್ರೆ ಈಗ ದೇವರನ್ನ ಪಡ್ಕೋಬೇಕು ಅಥವಾ ನಾವು ಪರಲೋಕಕ್ಕೆ ಹೋಗಬೇಕು, ಈ ಒಂದು ಭೂಲೋಕವನ್ನು ಬಿಟ್ಟು ಉನ್ನತ ಲೋಕಕ್ಕೆ ಹೋಗಬೇಕು ಅಂದಾಗ ಅದಕ್ಕೆ ಕೆಲವೊಂದು ಉಪಾಯಗಳನ್ನು ತಿಳಿಸಿರುವಂಥ ಶಾಸ್ತ್ರಗಳಲ್ಲಿ ಮತ್ತೆ ಆ ರೀತಿ ಹೇಳುವಂಥ ಮಹಾಪುರುಷರಲ್ಲಿ ಮತ್ತೆ ಅವ್ರು ಹೇಳುವಂತಹ ಒಂದು ಸಾಧನೆಗಳಿರುತ್ತಲ್ಲ, ಈ ರೀತಿ ಮಾಡಿ ಈ ರೀತಿ ಮಾಡಿ ನಿಮಗೆ ಆ ಭಗವಂತನ ಪ್ರಾಪ್ತಿ ಆಗುತ್ತೆ ಅಥವಾ ಪರಲೋಕದ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ಸಾಧನೆಗಳಲ್ಲಿ ಮತ್ತೆ ಅದರ ಫಲದಲ್ಲೂ ಕೂಡ ಶ್ರದ್ಧೆ ಇಲ್ಲದೆ ಇರೋನಿರ್ತಾನಲ್ಲ, ಅಂಥವನ ಬಗ್ಗೆ ಹೇಳೋದಕ್ಕಿಲ್ಲಿ ಅಶ್ರದ್ಧಧಾನಃ ಅನ್ನುವಂಥ ಪದವನ್ನು ಕೊಟ್ಟಿದ್ದಾರೆ. ಈಗ ಅಜ್ಞಃ ಅಂತಂದ್ರೆ ಯಾರು? ಅವನಿಗೆ ಜ್ಞಾನರಹಿತನಾಗಿರ್ತಾನೆ, ಅವನಿಗೆ ಜ್ಞಾನನೇ ಇರೋದಿಲ್ಲ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದ್ರ ಬಗ್ಗೆನೂ ಅವನು ನಿರ್ಣಯವನ್ನೇ ಮಾಡೋದಕ್ಕಾಗಲ್ಲ, ಅಂಥವನನ್ನ ಅಜ್ಞಃ ಅಂತಾರೆ. ಆಮೇಲೆ ದೇವರು ಮತ್ತೆ ಪರಲೋಕ ಅಂದ್ರೆ ಉನ್ನತ ಲೋಕಗಳನ್ನು ಪಡಿಬೇಕು ಅಂತಂದ್ರೆ ಶಾಸ್ತ್ರಗಳಲ್ಲಿ ಅದ್ರ ಬಗ್ಗೆ ಹೇಳಿದ್ದಾರೆ. ಮತ್ತೆ ಬೇರೆಯವರು ಅದನ್ನ ಯಾರು ತಿಳ್ಕೊಂಡಿರ್ತಾರೋ ಅವರು ಮಹಾಪುರುಷರು, ಅವರು ಹೇಳ್ತಾರೆ. ಅವ್ರು ಹೇಳಿರೋದನ್ನು ಕೇಳೋದಿಲ್ಲ, ಅವ್ರು ಅದಕ್ಕೇನೋ ಒಂದು ಸಾಧನೆಗಳನ್ನು ಹೇಳಿರ್ತಾರೆ, ಈ ರೀತಿ ಮಾಡಿ. ಮತ್ತೆ ಅದರಿಂದ ಬರುವಂಥ ಫಲಗಳಲ್ಲೂ ಕೂಡ ಅವರಿಗೆ ಶ್ರದ್ಧೆ ಇರೋದಿಲ್ಲ. ಅವರ ಬಗ್ಗೆ ಹೇಳೋದಕ್ಕಿಲ್ಲಿ ಅಶ್ರದ್ಧಧಾನಃ ಅನ್ನುವಂಥ ಪದವನ್ನು ಕೊಟ್ಟಿದ್ದಾರೆ.
ಅದೇ ರೀತಿ ದೇವರು ಮತ್ತು ಪರಲೋಕದ ವಿಷಯದಲ್ಲಿ ಅಥವಾ ಬೇರೆ ಯಾವುದೇ ವಿಷಯದಲ್ಲಿ ಯಾವುದನ್ನು ಕೂಡ ನಿರ್ಧಾರ ಮಾಡೋದಕ್ಕಾಗೋದಿಲ್ವೋ, ಪ್ರತಿಯೊಂದು ವಿಷಯದಲ್ಲೂ ಕೂಡ ಸಂಶಯ ಪಡ್ತಾನೋ, ಅಂದರೆ ಆ ಸಂಶಯ ಎಲ್ಲೋ ಒಂದು ಕಡೆ ಇದ್ದೇ ಇರುತ್ತೆ ಅವನಿಗೆ. ಆ ರೀತಿ ಒಂದು ಸಂಶಯದಿಂದ ತುಂಬಿರುವಂತಹ ಮನುಷ್ಯ ಇರ್ತಾನಲ್ಲ, ಅವನಿಗೆ ಸಂಶಯಾತ್ಮ ಅನ್ನುವಂಥ ಪದವನ್ನು ಕೊಟ್ಟಿದ್ದಾರೆ. ಅವ್ನಿಗೆ ಯಾವುದ್ರಲ್ಲೂ ಶ್ರದ್ಧೆ ವಿಶ್ವಾಸ ಇರೋದಿಲ್ಲ. ಆಮೇಲೆ ದೇವರು, ಪರಲೋಕ, ಅದು ಇದು ಯಾವ ವಿಷಯದಲ್ಲೂ ಅವನಿಗೆ ಸರಿಯಾಗಿ ನಿರ್ಧಾರ ತಗೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೆ ಯಾವಾಗಲೂ ಅದನ್ನು ಡೌಟ್ ಪಡ್ತಾ ಇರ್ತಾನೆ. ಅಂಥ ಮನುಷ್ಯನ ಬಗ್ಗೆ ಹೇಳೋದಕ್ಕಿಲ್ಲಿ ಸಂಶಯಾತ್ಮ ಅನ್ನುವಂಥ ಪದವನ್ನು ಕೊಟ್ಟಿದ್ದಾರೆ. ಈಗ ಸಂಶಯ ಯಾರಲ್ಲಿರುತ್ತೋ ಅಂಥ ಮನುಷ್ಯನಲ್ಲಿ ಅಜ್ಞತೆ ಮತ್ತು ಅಶ್ರದ್ಧತೆ ಎರಡೂ ಇರುತ್ತೆ ದೋಷಗಳು. ಅದಕ್ಕೋಸ್ಕರ ಇಲ್ಲಿ ಅಜ್ಞಃ ಮತ್ತು ಅಶ್ರದ್ಧದಾನಃ ಈ ಎರಡೂ ವಿಶೇಷಣದ ಜೊತೆ ಸಂಶಯಾತ್ಮ ಅನ್ನುವಂಥ ಪದವನ್ನು ಕೂಡ ಹೇಳಿದ್ದಾರೆ. ನೋಡಿ ಎಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈಗ ಯಾರಿಗೆ ಅಶ್ರದ್ಧೆ ಅಜ್ಞಾನ ಇರುತ್ತೋ ಅವನಿಗೆ ಸಂಶಯ ಅನ್ನೋದಿರುತ್ತೆ. ಯಾರಿಗೆ ಸಂಶಯ ಇರುತ್ತೋ ಎರಡೂ ಕೂಡ ಅವನಿಗಿರುತ್ತೆ. ಅವನು ಪರಮಾರ್ಥದಿಂದ ಅವಶ್ಯಕವಾಗಿ ಭ್ರಷ್ಟವಾಗಿ ಹೋಗ್ತಾನೆ. ಈ ಮಾತಿನಿಂದ ವೇದಶಾಸ್ತ್ರ ಮತ್ತು ಮಹಾಪುರುಷರ ವಚನಗಳನ್ನು ಹಾಗೆ ಅವರು ತಿಳಿಸಿರುವಂತಹ ಸಾಧನೆಗಳನ್ನು ಸರಿಯಾಗಿ ತಿಳ್ಕೊಳ್ದೇ ಇರೋ ಕಾರಣ ಮತ್ತು ಏನೆಲ್ಲ ತಿಳ್ಕೊಳ್ತಾನೋ ಅದರಲ್ಲೂ ಕೂಡ ಅವನಿಗೆ ವಿಶ್ವಾಸ ಇಲ್ಲದೆ ಇರೋ ಕಾರಣ, ಯಾರಿಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಸಂಶಯ ಇರುತ್ತೋ, ಯಾರು ಯಾವುದೇ ರೀತಿಯಿಂದ ತನ್ನ ಕರ್ತವ್ಯದ ನಿಶ್ಚಯವನ್ನು ಮಾಡ್ಕೊಳ್ಳೋದಿಲ್ವೋ, ಅಂದರೆ ಈ ರೀತಿ ನಾನು ಮಾಡಬೇಕು, ಇದು ನನ್ನ ಕರ್ತವ್ಯ ಅನ್ನೋದನ್ನು ತಿಳ್ಕೊಳ್ಳೋದಿಲ್ವೋ, ಪ್ರತಿಯೊಂದು ಸ್ಥಿತಿಯಲ್ಲೂ ಕೂಡ ಸಂಶಯ ಯುಕ್ತನಾಗಿರ್ತಾನೋ ಆ ಮನುಷ್ಯ ತನ್ನ ಮನುಷ್ಯ ಜೀವನವನ್ನು ವ್ಯರ್ಥವಾಗಿ ಕಳ್ಕೊಳ್ತಾ ಇರ್ತಾನೆ. ಅವನು ಬದುಕಿದ್ದು ವೇಸ್ಟ್ ಥರ, ಒಂದು ಪ್ರಾಣಿ ಥರ ಜೀವನ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಯಾಕಂದರೆ ತನ್ನ ಜೀವನದ ಗುರಿ ಏನು, ನನ್ನ ಕರ್ತವ್ಯ ಏನು, ಅದನ್ನೆಲ್ಲ ತಿಳ್ಕೊಂಡಿಲ್ಲ ಅಂತಂದರೆ ಅವನು ಮನುಷ್ಯನ ಜೀವನವನ್ನು ನಡೆಸ್ತಾ ಇರೋದೇ ವೇಸ್ಟ್ ಅಂತ ಅನಿಸ್ಬಿಡುತ್ತಲ್ವಾ. ಸೊ ಅದಕ್ಕೆ ವ್ಯರ್ಥವಾಗಿ ಕಳ್ಕೊಳ್ತಾನೆ. ಅದರಿಂದ ಪಡೆಯೋಕ್ಕಾಗುವಂಥ ಲಾಭದಿಂದ ಅವನು, ಅಂದರೆ ಈಗ ಮನುಷ್ಯ ಜೀವನ ಅಂತ ನಮಗೆ ಸಿಕ್ಕಿದೆ ಅಂತಂದರೆ ಅದರಿಂದ ನಾವು ಒಳ್ಳೆಯದನ್ನು ತಗೋಬೇಕು, ಅದರ ಲಾಭವನ್ನು ಪಡ್ಕೋಬೇಕಲ್ವಾ. ಯಾಕೆ ಕೊಟ್ಟಿದ್ದಾನೆ? ನಮಗೆ ವಿಶೇಷವಾಗಿರುವಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ. ನಾವು ಇಲ್ಲಿ ಸಾಧನೆ ಮಾಡಿ ತಿಳ್ಕೋಬಹುದು, ಬೇರೆಯವ್ರಿಗೆ ಹೇಳ್ಬೋದು, ಮತ್ತು ನಾವು ಕೂಡ ಭಗವಂತನನ್ನು ಪಡಿಬಹುದು, ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬಹುದು. ಇದನ್ನೆಲ್ಲ ತಿಳ್ಕೊಂಡಿಲ್ಲ ಅಂತಂದರೆ ನಾವು ಅದನ್ನು ಪಡ್ಕೊಳ್ಳೋದಕ್ಕಾಗಲ್ಲ. ಸೊ ಮನುಷ್ಯ ಜೀವನವನ್ನು ವ್ಯರ್ಥವಾಗಿ ಕಳೆದು ಪಡಿಕೊಳ್ಳೋ ಅಂಥ ಲಾಭದಿಂದ ಅವನು ವಂಚಿತನಾಗ್ತಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಅಶ್ರದ್ಧದಾನಃ, ಅಜ್ಞಃ, ಸಂಶಯಾತ್ಮ ಅನ್ನುವಂಥ ಪದಗಳ ಅರ್ಥ ಗೊತ್ತಾಯಿತು. ಆ ರೀತಿ ಇರುವಂಥ ಮನುಷ್ಯ ಜನ್ಮ ಸಿಕ್ಕಿದ್ರೂ ಕೂಡ ಅವನು ಅದನ್ನು ವೇಸ್ಟ್ ಆಗಿ ಕಳೀತಾ ಇದ್ದಾನೆ ಅಂತಲೇ ತಿಳ್ಕೊಬೋದು. ಇದರ ಮುಂದುವರಿದ ಭಾಗ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.